ಜನಿಸುತ್ತೆ. ಆ ಮಗುವನ್ನು ಉಳಿಸಿಕೊಳ್ಳಲು ತೂರಮ್ಮ ಮಾಡುವಂತಹ ಕೆಲವು ಕೆಲಸಗಳು. ಇದು ಒಂದು ಕಡೆ. ಅದೇ ರೀತಿ ಆ ಊರಿನಲ್ಲಿರುವಂತಹ ನಾಗರಾಜ ಎನ್ನುವರು ಒಂದು ದಲಿತ ಸಂಘವನ್ನು ಕಟ್ಟಿ ಆ ಊರಿನಲ್ಲಿ ದಲಿತ ಸಂಘದ ಹೆಸರಿನಲ್ಲಿ ಮಾಡುವಂತಹ ಕೆಲವು ವಿಷಯಗಳು, ಇದೆಲ್ಲವನ್ನು ಈ ಒಂದು ಕಾದಂಬರಿಯಲ್ಲಿ ಅವರು, ಅಂದರೆ ಮಹಾದೇವ ಅವರು ಆ ಒಂದು ಕಾದಂಬರಿಯಲ್ಲಿ ಅದನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಈ ಕಾದಂಬರಿಯ ಮುಖ್ಯ ಕಥಾವಸ್ತು ಏನು ಅಂದರೆ, ಈ ಹಾನರ್ ಕಿಲ್ಲಿಂಗ್ ಅನ್ನೋದು, ಆ ರೀತಿ ಚೆನ್ನನ ಕೊಲೆ ಆಗುತ್ತೆ, ಅದನ್ನು ಈ ಜನ ಹೇಗೆ ಅವರು ಅದನ್ನು ಅರ್ಥ ಮಾಡ್ಕೊಳ್ತಾರೆ ಅನ್ನೋದು. ಅಂದರೆ ಚೆನ್ನನ ಕೊಲೆ ಏನಿದೆ ಅದು ಅವನ ಒಂದು ವರ್ಗಕ್ಕೆ, ಅವರ ಕುಟುಂಬದವರಿಗೆ ಗೊತ್ತಾಗೋದೇ ಇಲ್ಲ. ಅವ್ರು ಏನು ಅಂದ್ಕೊಳ್ತಾರೆ ಅಂದರೆ ಚೆನ್ನ ಬೇರೆ ಎಲ್ಲೋ ಇದ್ದಾನೆ ಅನ್ನೋ ರೀತಿಯಲ್ಲಿ ಒಂದು ವದಂತಿಯನ್ನು ಹಬ್ಬಿಸಿ ಅದನ್ನು ನಂಬೋ ಥರ ಮಾಡಲಾಗುತ್ತೆ. ಇದೆಲ್ಲವನ್ನು ಅವರು ತುಂಬ ಸೊಗಸಾಗಿ ಇದರೊಳಗೆ ಬರೆದಿದ್ದಾರೆ ಅಂತ ಹೇಳ್ಬೋದು. ಈ ಕಾದಂಬರಿ ಏನಿದೆ ಅದು ಈಗ ನಾನು ಹೇಳಿದ ರೀತಿಯಲ್ಲಿ ಒಂದು ಸುಲಭವಾದಂತಹ ಒಂದು ಆರ್ಡರಲ್ಲಿ ಅದನ್ನು ನಾವು ಓದೋದಕ್ಕಾಗೋದಿಲ್ಲ. ಯಾಕಂದರೆ ಇದರ ರೈಟಿಂಗ್ ಸ್ಟೈಲ್ ಏನಿದೆ ಅಥವಾ ರೈಟಿಂಗ್ ಸ್ಟ್ರಕ್ಚರ್ ಏನಿದೆ ಅದು ತುಂಬ ಡಿಫ್ರೆಂಟ್ ಆಗಿದೆ, ಯೂನಿಕ್ ಆಗಿದೆ. ಮತ್ತು ಇದು ಒಂದು ಲೀನಿಯರ್ ಆದಂತಹ ಕಥೆ ಅಲ್ಲ, ತುಂಬ ನಾನ್ ಲೀನಿಯರ್ ಆಗಿದೆ. ಅಂದರೆ ಇಟ್ ಮೂವ್ಸ್ ಬ್ಯಾಕ್ ಆ್ಯಂಡ್ ಫೋರ್ತ್ ಇನ್ ಟೈಮ್, ಹಿಂದೆ ಮುಂದೆ ಹೋಗ್ತಾ ಇರುತ್ತೆ, ಆ ರೀತಿ ಅವರು ಕಥೆಯನ್ನು ಹೇಳಿದ್ದಾರೆ. ಈಗ ಈ ಕುಸುಮಬಾಲೆ ಕಾದಂಬರಿ ಕನ್ನಡದಲ್ಲಿ ಬಂದಂತಹ ಇತರ ಕಾದಂಬರಿಗಳಿಗಿಂತ ಭಿನ್ನವಾಗಿದೆ. ಒಂದು ಯೂನಿಕ್ ಆದಂತಹ ಒಂದು ಎಕ್ಸ್ಪೀರಿಯನ್ಸ್ನ ನಮಗೆ ನೀಡುತ್ತೆ. ಅದಕ್ಕೆ ಕಾರಣ ಏನು ಅಂತ ನೋಡಿದ್ರೆ, ಇದರಲ್ಲಿ ದೇವನೂರು ಮಹಾದೇವ ಅವರು ಯೂಸ್ ಮಾಡಿರುವಂತಹ ಒಂದು ರೈಟಿಂಗ್ ಸ್ಟೈಲ್ ಮತ್ತು ಅದರಲ್ಲಿ ಅವರು ಯೂಸ್ ಮಾಡಿರುವಂತಹ ಕೆಲವೊಂದು ಟೆಕ್ನಿಕ್ಸ್, ಇದೆಲ್ಲ ತುಂಬ ಡಿಫ್ರೆಂಟ್ ಆಗಿದೆ. ಇದರಲ್ಲಿ ಇವರು ಈ ಗದ್ಯ ಮತ್ತು ಪದ್ಯ ಎರಡನ್ನೂ ಬಳಸ್ಕೊಂಡಿದ್ದಾರೆ. ಪ್ರೋಸ್ ಮತ್ತು ಪೊಯೆಟ್ರಿ ಎರಡನ್ನೂ ಯೂಸ್ ಮಾಡಿ ಈ ಒಂದು ಕಾದಂಬರಿಯನ್ನು ಅವರು ತುಂಬ ಸೊಗಸಾಗಿ ಬರೆದಿದ್ದಾರೆ. ಈ ಒಂದು ಶೈಲಿ ಏನಿದೆ ಅಂದರೆ ಗದ್ಯ ಪದ್ಯ ಎರಡನ್ನೂ ಯೂಸ್ ಮಾಡಿ ಬರೆಯುವಂತಹ ಶೈಲಿ, ಇದು ನಮ್ಮ ಒಂದು ಕನ್ನಡ ಸಾಹಿತ್ಯದಲ್ಲಿ ಹಲವಾರು ವರ್ಷಗಳ ಹಿಂದೆ, ಅಂದರೆ ಸಾವಿರಾರು ವರ್ಷಗಳ ಹಿಂದೆಯೇ ಕೆಲವರು ಮಾಡಿದ್ದಾರೆ. ಅಂದರೆ ಅದನ್ನು ಚಂಪು ಕಾವ್ಯ ಅಂತ ಹೇಳ್ತಾರೆ ಅಂತ ನಾನು ಕೇಳಿದ್ದೀನಿ. ಆ ರೀತಿ ರನ್ನ ಇವರೆಲ್ಲ ಬರೆದಿದ್ದಾರಂತೆ. ಅದೇ ರೀತಿ ನಮ್ಮ ಜನಪದ ಒಂದು ಸಾಹಿತ್ಯ ಏನಿದೆ ಹಾಗೂ ಈ ಮೌಖಿಕ ಕಾವ್ಯಗಳೇನಿದೆ ಇದೆಲ್ಲವನ್ನು ನೋಡಿದಾಗ ನಮಗೆ ಇದು ಅಷ್ಟೊಂದು ಅಚ್ಚರಿಯನ್ನು ಮೂಡಿಸಲ್ಲ. ಕಾರಣ ಏನು ಅಂದರೆ, ಹಲವಾರು ಶತಮಾನಗಳಿಂದ ದೊಡ್ಡ ದೊಡ್ಡ ಕಥೆಗಳನ್ನು ಓದದೇ ಇರುವಂತಹ ಜನ ತುಂಬ ಸುಲಭವಾಗಿ ಹಾಡಿನ ರೂಪದಲ್ಲಿ ತಲೆಮಾರಿನಿಂದ ತಲೆಮಾರಿನವರೆಗೆ ಅದನ್ನು ಪಾಸ್ ಮಾಡ್ತಾ ಬಂದಿದ್ದಾರೆ. ನಮ್ಮ ಈ